ನಾಳೆ ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದಿರುತ್ತೆ. ಈ ಫಾರ್ಮಸಿ ಬಂದ್ಗೆ ಮೆಡಿಕಲ್ ಮಾಲೀಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಾಳೆ ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದಿರುತ್ತೆ. ಇನ್ನೊಂದು ಕಡೆಯಲ್ಲಿ ಈ ಫಾರ್ಮಸಿ ಬಂದ್ಗೆ ಮೆಡಿಕಲ್ ಮಾಲೀಕರು ಆಗ್ರಹವನ್ನ ಮಾಡ್ತಾ ಇರೋದು. ಬ್ಲಿಂಕಿಟ್, ಸ್ವಿಗ್ಗಿ, ಝೊಮ್ಯಾಟೊ ಇತರ ಆನ್ಲೈನ್ ಸೇವೆ ಸಿಗ್ತಾ ಇದೆ. ಇದನ್ನ ಬಂದ್ ಮಾಡಬೇಕು, ನಿಷೇಧ ಮಾಡಬೇಕು. ಔಷಧಿಗಳ ಖರೀದಿ ಮಾರಾಟ ನಿಲ್ಲಿಸುವಂತೆ ಆಗ್ರಹಿಸಿ ಬಂದ್ಗೆ ಕರೆ ಕೊಡಲಾಗಿದೆ. ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘದಿಂದ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ದೇಶಾದ್ಯಂತ ಮೆಡಿಕಲ್ ಬಂದ್ಗೆ ಈ ಸಂಘಟನೆ ಕರೆ ಕೊಟ್ಟಿದೆ. ಕರ್ನಾಟಕದಲ್ಲೂ ಕೂಡ ಬಂದ್ಗೆ ಬೆಂಬಲಿಸಿ ಮೆಡಿಕಲ್ಗಳನ್ನು ಕ್ಲೋಸ್ ಮಾಡಲಾಗುತ್ತೆ. ಇ ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಈಗ ನೀವು ಔಷಧಿಗಳನ್ನು ಕೂಡ ಆರ್ಡರ್ ಮಾಡಬಹುದು. ಕೂತ ಜಾಗದಲ್ಲೇ ಪ್ರಿಸ್ಕ್ರಿಪ್ಷನ್ ಅನ್ನು ಹಾಕಿ ಔಷಧಿಗಳನ್ನು ತೆಗೆದುಕೊಳ್ಳಬಹುದು. ಆದರೆ ಇದಕ್ಕೆ ಮೆಡಿಕಲ್ ಮಾಲೀಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಮೆಡಿಕಲ್ ಅನ್ನ ಇಟ್ಕೊಂಡವರು ನಾವು ಹೇಗೆ ಜೀವನವನ್ನು ನಡೆಸೋದು ಅಂತೇಳಿ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬೇಕಾಬಿಟ್ಟಿ ಡಿಸ್ಕೌಂಟ್ ಅನ್ನು ಕೊಡ್ತಾ ಇದ್ದಾರೆ. ಇದರಿಂದ ಏನು ವ್ಯವಸ್ಥೆ ಹಾಳಾಗ್ತಾ ಇದೆ ಎನ್ನುವಂಥ ಗಂಭೀರ ಆರೋಪ ಇತ್ತ ಮೆಡಿಕಲ್ ಮಾಲೀಕರದ್ದು. ನಿಜಕ್ಕೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಅಗತ್ಯ ವಲಯಗಳಲ್ಲಿ ಮೆಡಿಕಲ್ ಸೇವೆ ಕೂಡ ಒಂದು 24x7 ಮೆಡಿಕಲ್ಗಳು ರಾಜ್ಯಾದ್ಯಂತ ಕೆಲಸ ಮಾಡುತ್ತವೆ. ಕೆಲವೊಂದಿಷ್ಟು ಮೆಡಿಕಲ್ಗಳು ಬಂದಾದ್ರೆ ನಿಜಕ್ಕೂ ಕೂಡ ಆತಂಕ. ಡಾಕ್ಟರ್ ಏನೋ ಒಂದು ಔಷಧಿಯನ್ನ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬರೆದು ಕೊಡ್ತಾರೆ, ಹೋಗಿ ಮೆಡಿಕಲ್ ತಗೊಂಡು ಬನ್ನಿ ಅಂತೇಳಿ. ನಾಳೆ ಮೆಡಿಕಲ್ ಇಲ್ಲ ಅಂತ ಹೇಳಿದ್ರೆ ರೋಗಿಗಳ ಕಥೆ ಏನು ಯೋಚನೆ ಮಾಡಬೇಕಾಗತ್ತೆ. ಸ್ವಲ್ಪ ಗಂಭೀರವಾದಂಥ ವಿಚಾರ ಇದು. ಈಗಾಗಲೇ ಇ ಕಾಮರ್ಸ್ ವೆಬ್ಸೈಟ್ಗಳಿಂದ ನಮ್ಮ ಜೀವನ ಅಧೋಗತಿಗೆ ಬಂದಿದೆ ಅಂತೇಳಿ ಮೆಡಿಕಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಬ್ಲಿಂಕಿಟ್ ಆಗಿರಬಹುದು, ಸ್ವಿಗ್ಗಿ ಆಗಿರಬಹುದು, ಝೊಮ್ಯಾಟೊ ಆಗಿರಬಹುದು, ಈ ಆ್ಯಪ್ಗಳಲ್ಲೂ ಕೂಡ ನೀವು ಔಷಧಿಗಳನ್ನು ಆರ್ಡರ್ ಮಾಡಬಹುದು. ಈಗ ಅಷ್ಟರ ಮಟ್ಟಿಗೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಆದರೆ ಪ್ರಾಬ್ಲಮ್ ಆಗ್ತಾ ಇರೋದು ಯಾರಿಗೆ ಅಂತ ಹೇಳಿದ್ರೆ ಮೆಡಿಕಲ್ ಮಾಲೀಕರಿಗೆ. ಸಾಕಷ್ಟು ಮೆಡಿಕಲ್ಗಳಿವೆ. ಕರ್ನಾಟಕದಲ್ಲೂ ಕೂಡ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ. ಇನ್ನೊಂದು ಕಡೆಯಲ್ಲಿ ಡಾಕ್ಟರ್ ಏನೋ ಬರೆದು ಕೊಡ್ತಾರೆ, ಹೋಗಿ ಮೆಡಿಕಲ್ ತಗೊಳ್ಳಿ ಅಂತೇಳಿ. ಆ ಮಾತ್ರೆ ಅಥವಾ ಆ ಔಷಧಿ ಸಿಗದಿದ್ರೆ ರೋಗಿಗೆ ಪ್ರಾಬ್ಲಮ್ ಆಗುತ್ತೆ. ಇದ್ರ ಬಗ್ಗೆಯೂ ಕೂಡ ಸ್ವಲ್ಪ ಯೋಚನೆ ಮಾಡಬೇಕು.